ಧರ್ಮಸ್ಥಳ ಬುರುಡೆ ಚೆನ್ನಯ್ಯ ನ್ಯಾಯಾಂಗ ಬಂಧನವೋ ಅಥವಾ ಕಸ್ಟಡಿಗೆ ಕೊಡಬೇಕು. ಇನ್ನು ಹೆಚ್ಚಿನ ವಿಚಾರಣೆ ಆಗಬೇಕಾಗಿದೆ. ಬುರುಡೆ ಚೆನ್ನಯ್ಯನ ಹೇಳಿಕೆಯನ್ನ ಈಗ ನ್ಯಾಯಮೂರ್ತಿಗಳು ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ಈ ಬುರುಡೆ ಚೆನ್ನಯ್ಯನ ಬಂಧನ ಆಗಿದೆ. ಈಗ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡಿ ನ್ಯಾಯಾಂಗ ಬಂಧನ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿ ಯಾರಿದ್ದಾರೆ ಇವನ ಹಿಂದೆ, ಕೇವಲ ಮಹೇಶ್ ಶೆಟ್ಟಿ ತಿಮ್ರೋಡಿನ, ಸಮೀರ, ಗಿರೀಶ್ ಮಟ್ಟಣ್ಣವರ, ಅಥವಾ ಇವ್ರಿಗೆಲ್ಲರಿಗಿಂತಲೂ ಮಿಗಿಲವಾಗಿ ಇನ್ಯಾರಾದರೂ ಇದ್ದಾರಾ? ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನನ್ನ ಸಹೋದ್ಯೋಗಿ ದೀಪಕ್ ಇದ್ದಾರೆ. ದೀಪಕ್, ಇವರ ಜೊತೆಗೆ ನಿಂತ್ಕೊಂಡಿರುವಂಥವ್ರು ಮಾತ್ರನಾ ಅಥವಾ ಇನ್ನೂ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆಯಾ? SITಯ ಮುಂದೆ ಆ ರೀತಿಯಾಗಿ ಏನಾದರೂ ಹೇಳಿದಾನ? ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಸಮೀರ್, ಈ ಮೂವರನ್ನು ಹೊರತುಪಡಿಸಿ ಇನ್ನೂ ಯಾರೋ ಇವರ ಮೇಲೆ ಮತ್ತೊಂದಿಷ್ಟು ಸೂತ್ರಧಾರಿಗಳು ಯಾರಾದರೂ ಇದ್ದಾರಾ ಅನ್ನುವಂಥದ್ದನ್ನೇನಾದರೂ SITಯ ಮುಂದೆ ಹೇಳಿದಾರಾ? ಇದರ ಒಂದು ದೊಡ್ಡ ಜಾಲ ಇರುವಂತೆ ಕಂಡು ಬರ್ತಾ ಇದೆ ಅರುಣ್. ಯಾಕಂದ್ರೆ ಪಾಯಿಂಟ್ ನಂಬರ್ 1ರಿಂದ 17ನೇ ಸ್ಪಾಟ್ನವರೆಗೆ ಅವತ್ತು ಏನಾಗುತ್ತೆ, ಆ ಕ್ಷಣದಲ್ಲಿ ಏನಾಗ್ತಾ ಇದೆ, ಕಾಡಿನ ಒಳಗೆ ಆ ಹೊಂಡದ ಸುತ್ತ ಏನಾಗ್ತಾ ಇದೆ ಅನ್ನೋದನ್ನ ಸ್ಥಳದಲ್ಲಿ ಇದ್ದು ಎಲ್ಲರೂ ನೋಡ್ತಾ ಇದ್ರು, ಅಧಿಕಾರಿಗಳು, ಮೀಡಿಯಾ, ಜೊತೆಗೆ ಪೊಲೀಸರು ಎಲ್ಲರೂ ಕೂಡ. ಆದರೆ ಅದರ ಫೋಟೋಗಳು ಬೆಂಗಳೂರಿನ ಬೆಂಗಳೂರಿನಲ್ಲಿ ಇದ್ದು ಕೆಲಸ ಮಾಡುವಂಥವರ ಫೇಸ್ಬುಕ್ನಲ್ಲಿ ರಿಲೀಸ್ ಆಗ್ತಾ ಇತ್ತು. ಪುಷ್ಪಗಿರಿ ಬೆಟ್ಟದ ಒಂದು ದಾಖಲೆಗಳನ್ನು ತೆಗೆದುಕೊಳ್ಳೋದಾದ್ರೆ, ಪುಷ್ಪಗಿರಿ ಬೆಟ್ಟಕ್ಕೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರು. ಮೀಡಿಯಾಗಳಿಗೆ 1 ಇಂಚು ಕೆಲಸ. ಆರಂಭದಲ್ಲಿ ಆತ ಒಣಗಿದ ಮರವನ್ನು ತೋರಿಸುವಂತಹ ಸಂದರ್ಭದಲ್ಲಿ ಟೇಪ್ ಕಟ್ಟುವವರೆಗೆ ಎಲ್ಲ ಗೊತ್ತಾಗ್ತಾ ಇತ್ತು. ಆ ನಂತರದ ಫೋಟೋಗಳು ಬೆಂಗಳೂರಿನ ಒಬ್ಬ ಲಾಯರ್ನ ಫೇಸ್ಬುಕ್ ಪೇಜ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇದರ ಹಿಂದೆ ಆ ಟೀಮ್ನ ಒಳಗೆ ಯಾರಾದರೂ ಅದನ್ನ ಕಳಿಸ್ಕೊಡ್ತಾ ಇದ್ರ ಅನ್ನುವಂಥದ್ದು ಸಂಶಯ ಬಂದೇ ಬರುತ್ತೆ. ಆ ಜಾಗದಲ್ಲಿ ಯಾವುದೇ ಮೂಳೆಗಳು ಇಲ್ಲ ಅನ್ನೋದನ್ನ SIT ಅವರು ತೀರ್ಮಾನ ಮಾಡುವ ಮೊದಲು ಬೇರೆಯವರೇ ಹಾಕ್ತಾ ಇದ್ರು. ಅಂದ್ರೆ ಅಲ್ಲಿ ಯಾವುದೋ ಒಂದು ಮೇಲ್ಭಾಗದಲ್ಲಿ ಸುಮಾರು 50-60 ಲೋಡ್ ಮಣ್ಣುಗಳನ್ನು ತಂದು ಹಾಕಿದ್ರು. ಸ್ಪಾಟ್ ಮಿಸ್ ಆಗಿದೆ. ಆ ಸ್ಪಾಟ್ನಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ, ಹಾಗಾಗಿ ಅಲ್ಲಿ ಸಿಗೋದಿಲ್ಲ. ನೇತ್ರಾವತಿ 13ನೇ ಪಾಯಿಂಟ್ ಬಹಳ ರೋಚಕತೆಯನ್ನ ಪಡೆದುಕೊಂಡಿತ್ತು. ಈ ಪಾಯಿಂಟ್ಗೆ ರಸ್ತೆ ಅಗಲೀಕರಣ ಆಗಿದೆ, ಅಲ್ಲಿ ಬುರುಡೆ ಸಿಗೋದಿಲ್ಲ. ಅದಕ್ಕಿಂತ ಹಿಂದಿನ ದಿವಸ 70 ಶವಗಳನ್ನ ಮಲಗಿಸಿ ಮಣ್ಣು ಹಾಕಿದ್ದಾನೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ರೆ, ಮಾರನೇ ದಿವಸ ಹೊಸ ತಿರುವನ್ನ ಬೆಂಗಳೂರಲ್ಲಿ ಕೂತೋ ಅಥವಾ ಡೆಲ್ಲಿಯಲ್ಲಿ ಕೂತೋ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ರು. ಹಾಗಾಗಿ ಇದೊಂದು ದೊಡ್ಡ ಜಾಲ ಅನ್ನುವಂಥದ್ದು. ಇದರ ಹಿಂದೆ ಪ್ಲಾನ್, ಈಗ ಪೊಲೀಸರ ಮತ್ತು ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಂಡವರು ಒಂದು ಟೀಮ್ ಇದ್ರೆ, ಅದರ ಹಿಂದೆ ಕೆಲಸ ಮಾಡಿದ ಟೀಮ್ ಯಾವುದು ಅನ್ನೋದನ್ನ ಚೆಕ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ಒತ್ತಡ ಇರುವಂಥದ್ದು. ಮಂಪರ್ ಪರೀಕ್ಷೆ ಮಾಡಿದ್ರೆ ಪ್ಲಾನ್ಗಳು ಎಲ್ಲವೂ ಹೊರಗೆ ಬರ್ತದೆ. ಕೇವಲ ಅನಾಮಿಕನ ಮಂಪರ್ ಪರೀಕ್ಷೆ ಅಲ್ಲ, ಈಗ ಯಾರು ಪೊಲೀಸ್ ವಶದಲ್ಲಿದ್ದಾರೆ ಮತ್ತು ಕಾನೂನಿನ ವಶದಲ್ಲಿದ್ದಾರೆ ಇವರ ಮಂಪರ್ ಪರೀಕ್ಷೆಗಳನ್ನ ಕೂಡ ಮಾಡಿ, ಇದು ಎಷ್ಟು ವರ್ಷದ ಹಿಂದಿನ ಪ್ಲಾನ್, ಕೇವಲ ಹೆಸರು ಕೆಡಿಸುವ ಪ್ಲಾನೋ ಅಥವಾ ಇದರ ಹಿಂದೆ ಷಡ್ಯಂತ್ರ, ಫಂಡಿಂಗ್ಗಳು ಆಗಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆ. NIA ತನಿಖೆ ಆಗಬೇಕು, ED ಇದಕ್ಕೆ ಮಧ್ಯ ಪ್ರವೇಶಿಸಬೇಕು, ಈ ತರದ ಬಹುದೊಡ್ಡ ಚರ್ಚೆಗಳು ನಡೀತಾ ಇರುವಂಥದ್ದು. ಹಾಗಾಗಿ ಎಲ್ಲರ ವಿಚಾರಣೆ ಬಹಳ ತೀವ್ರವಾಗಿ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ ಅರುಣ್.